ಭಟ್ಕಳದಲ್ಲಿ ನಮ್ಮದು ಬಾಯ್ಸ್ ಹಾಸ್ಟೆಲ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ 2 ಹಾಸ್ಟೆಲ್ ಇದ್ದಾವೆ. ಬಾಯ್ಸ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ದಲ್ಲಿ ದಿನಾಂಕ 31/12/2023 ರಾತ್ರಿ 11:50 ಒಂದು ಘಟನೆ ನಡೆಯಿತು. ಅದರಲ್ಲಿ ನಮ್ಮ ವಸತಿ ನಿಲಯದ 3 ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅಬ್ದುಲ್ ಖಾದರ್ ಅಂತಕ್ಕಂಥ ವಿದ್ಯಾರ್ಥಿ, ಫರಾಜ್ ಅಂತಕ್ಕಂಥ ವಿದ್ಯಾರ್ಥಿ, ನಾಯಬ್ ಅಂತಕ್ಕಂಥ ವಿದ್ಯಾರ್ಥಿ, ಇವರು ಹಾಸ್ಟೆಲ್ ಕೀಲಿ ಹಾಕಿದ್ರು ಕೂಡ ನಾವು ಗೇಟನ್ನು ಕಾಂಪೌಂಡನ್ನು ದಾಟಿ ಹೊರಗಡೆ ಹೋಗಿರ್ತಾರೆ. ತದನಂತರ 11:50 ಬರುವಂಥ ಸಂದರ್ಭದಲ್ಲಿ ಮಧ್ಯ ರೋಡಿನಲ್ಲಿ ಒಂದು ಮಧ್ಯದ ಅಮಲಿನಲ್ಲಿರ್ತಕ್ಕಂಥ ಒಂದು ಪುಂಡರ ಗುಂಪು ಇವ್ರ ಮೇಲೆ ಅಟ್ಯಾಕನ್ನು ಮಾಡುತ್ತೆ. ಅವರು 3 ಜನ ಓಡಿ ನಮ್ಮ ಹಾಸ್ಟೆಲ್ಗೆ ಬರ್ತಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಕಾಂಪೌಂಡನ್ನು ದಾಟಿ ಒಳಗಡೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕಾವಲುಗಾರನನ್ನು ಇರಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ನಂತರ ಎಲ್ಲರೂ ಸೇರಿ ಆ ಗೇಟ್ ಓಪನ್ ಮಾಡಿ ನಮ್ಮ ಕಾವಲುಗಾರ ಮತ್ತು ವಿದ್ಯಾರ್ಥಿಗಳು ಸೇರಿ ಯಾಕೆ ನಮ್ಮ ಮಕ್ಕಳನ್ನ ಹೊಡಿತಾ ಇದ್ದೀರಿ ಅಂತಕ್ಕಂಥದ್ದನ್ನು ಅವ್ರು ಕೇಳಿದಾಗ ಅವರು ಮಧ್ಯದ ಅಮಲಿನಲ್ಲಿದ್ದರು. ಅವರು ಕೂಡ ಒಳಗಡೆ ಬಂದು ಮತ್ತೆ ಗಲಾಟೆಯನ್ನು ಮಾಡಿ ಅವಾಚ್ಯ ಶಬ್ದಗಳನ್ನು ಬೇದು ಗಲಾಟೆ ಮಾಡಿ ಮನ್ಸೂರ್ ಅಂತಕ್ಕಂಥ ಒಂದು ವಿದ್ಯಾರ್ಥಿಗೂ ಕೂಡ ಗಾಯವನ್ನು ಮಾಡ್ತಾರೆ. ಅಷ್ಟರಲ್ಲಿ ವಿಷಯ ತಿಳಿದಿರ್ತಕ್ಕಂಥ ವಾರ್ಡನ್ ಆಗಲಿ ಹಾಗೂ ತಾಲೂಕು ವಿಸ್ತರಣಾ ಅಧಿಕಾರಿಗಳಾಗಲಿ ಪೊಲೀಸ್ ಕಂಟ್ರೋಲಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಒಂದು 10-15 ನಿಮಿಷದಲ್ಲಿ ಪೊಲೀಸರು ಬಂದು ಸೆಕ್ಯೂರಿಟಿಯನ್ನು ನೀಡಿ ಆರೋಪಿಗಳನ್ನು ಬಂಧಿಸಿದರು. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ FIR ಅನ್ನು ಕೂಡ ನಿಲಯ ಪಾಲಕರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ಆ ದಿನವೇ FIR ಅನ್ನು ದಾಖಲೆಯನ್ನು ಮಾಡಿದರು. ಈಗಾಗಲೇ ಇಬ್ಬರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಕೂಡ ನಾವು ಹಾಸ್ಟೆಲ್ನಿಂದ ಈಗ ಅವ್ರನ್ನ ಅಮಾನತನ್ನು ಕೂಡ ಮಾಡಲಾಗಿದೆ. ಆ ನಂತರ ನಿಲಯ ಪಾಲಕರ ಮೇಲೆ ಕೂಡ ನಾನು ಘಟನೆಯ ಸಂಬಂಧ ಒಂದು ಕಾರಣ ಕೇಳಿ ನೋಟಿಸನ್ನು ನೀಡಿದ್ದೇನೆ. ಈ ಥರ ಘಟನೆ ಕೂಡ ನಮಗೂ ಕೂಡ ವಿಷಾದನೀಯ ಆಗಿದೆ. ಈ ಥರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆಯಾಗಿ ನಾನು ವಿದ್ಯಾರ್ಥಿಗಳ ಜೊತೆಗೆ ಕೂಡ ಸಂವಾದ ಮಾಡಿ ಅವರಿಗೆ ಹಾಸ್ಟೆಲ್ದ ನಿಯಮಗಳನ್ನು ಕೂಡ ಈಗಾಗಲೇ ತಿಳಿಸಿದ್ದೇನೆ. ಆವಾಗವಾಗ ವಿಸಿಟಿಗೆ ಬಂದು ಕೂಡ ಈ ಥರ ಆಗದಂತೆ ಕೂಡ ಮುನ್ನೆಚ್ಚರಿಕೆ ಕ್ರಮ ವಹಿಸಲಿಕ್ಕೆ ನಾನು ಕೈಗೊಂಡಿದ್ದೀನಿ ಅಂತ ಮಾತನ್ನು ಹೇಳ್ತಾರೆ. ಇದೆಲ್ಲ CC ಕ್ಯಾಮ್ರಾದಲ್ಲಿ ಕೂಡ ಇನ್ಸಿಡೆಂಟು ಕ್ಯಾಪ್ಚರ್ ಆಗಿದೆ. ಅವರು ಬಂದು ಪುಂಡಾಟಿಕೆ ಮಾಡ್ತಕ್ಕಂಥದ್ದನ್ನು ಕೂಡ ಅದರಲ್ಲಿ ಆಗಿದೆ. ಅದನ್ನೆಲ್ಲವನ್ನು ಕೂಡ ಪೊಲೀಸ್ FIR ಅಲ್ಲಿ ದಾಖಲಾಗಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ನೈಟ್ ಗಸ್ತ್ ಮಾಡಲಿಕ್ಕೂ ಕೂಡ ಬೀಟ್ ಅವರಿಗೆ ತಿಳಿಸ್ಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೇನೆ. ಜೊತೆಗೆ ಇಲ್ಲಿರ್ತಕ್ಕಂಥ ನೈಟ್ ವಾಚ್ಮನ್ ಅಂತ ಏನಿದ್ದಾರೆ ಅವ್ರಿಗೂ ಕೂಡ ಕಡ್ಡಾಯವಾಗಿ ಅವರು ಪೂರ್ತಿ ಬೆಳಗಿನವರೆಗೂ ಕೂಡ ನಿದ್ರೆ ಮಾಡದೆ ಕಾಯಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೇನೆ. ಇಲ್ಲ, ವಾರ್ಡನ್ ಆ ರಾತ್ರಿ ಇರಬೇಕಾಗಿತ್ತು. ಆ್ಯಕ್ಚುಲಿ ವಾರ್ಡನ್ ಹಾಸ್ಟೆಲ್ದಲ್ಲಿ ವಾಸ ಮಾಡಬೇಕಾಗಿತ್ತು. ವಿರುದ್ಧ ಇದ್ದಿದ್ದ ಉದ್ದೇಶ ಇಟ್ಕೊಂಡು ನಾನು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರಿಂದ ಉತ್ತರ ಬಂದ ನಂತರ ಮೇಲಾಧಿಕಾರಿಗಳು ತಿಳಿಸಿ ಅದನ್ನ ಕ್ರಮ ಏನೈತಿ ಅದನ್ನು ಮಾಡ್ತೀನಿ.